ನಮಸ್ಕಾರ ಮೈಸೂರು. ಇವತ್ತು ನಾವು ಹೋಗ್ತಾ ಇರೋದೇ ದೊಡ್ಡ ಕಾನಿಕೆ ಕಣ್ರಿ. ದೊಡ್ಡ ಕಾನಿಕೆ ಎಂಟ್ರಿ ಆಗ್ತಿದ್ದಂಗೆ ಶನಿ ಮಹಾತ್ಮನ ದೇವಸ್ಥಾನ ಇದೆ. ಶನಿ ಮಹಾತ್ಮನ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಮತ್ತು ತುಂಬ ಕ್ಲೀನಾಗಿದೆ ಮತ್ತು ಸ್ವಲ್ಪ ದೊಡ್ಡದಾಗೇನೋ ಇದೆ ಕಣ್ರಿ. ನೋಡಿದ್ರಲ್ಲ, ನೇಮ್ ನೋಡಿ, ದೊಡ್ಡ ಕಾನಿ ಅಂತ ಕನ್ನಡ ಪ್ರೇಮಿಗಳ ಥರ ಎಷ್ಟು ನೀಟಾಗಿ ಬರ್ಸಿದ್ದಾರೆ ಅಂತ. ಹಾಗೆ ಶನಿ ಮಹಾತ್ಮನ ದರ್ಶನ ಮಾಡಿಕೊಂಡು ಅಲ್ಲಿರೋ ಐನೋರನ್ನ ಕೇಳ್ಕೊಂಡು ಊರೊಳಗಡೆ ಇದೆ ಮಾರಿಯಮ್ಮನ ದೇವಸ್ಥಾನ ಅಂತ ಗೊತ್ತಾಯ್ತು ಕಣ್ರಿ. ಮಾರಿಯಮ್ಮನ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆನೇ ಸಿಗೋದೆ ವಿದ್ಯಾ ಗಣಪತಿ ದೇವಸ್ಥಾನ ಕಣ್ರಿ. ವಿದ್ಯಾ ಗಣಪತಿ ದೇವಸ್ಥಾನ ನೋಡ್ಕೊಂಡು ಹಂಗೆ ಊರೊಳಗಡೆ ಎಂಟ್ರಿ ಕೊಡ್ತೀವಿ ಅಂದ್ಕೊಳ್ಳಿ. ಮಾರಿಯಮ್ಮನ ದೇವಸ್ಥಾನ ಪಕ್ಕದಲ್ಲೇ ಇದೆ, ತುಂಬ ದೂರ ಏನು ಹೋಗಬೇಕಾಗಿಲ್ಲ. ಬಟ್ ನಾನು ಹೋಗಿರೋ ಟೈಮಲ್ಲಿ ಬಾಗ್ಲಾಕಿತ್ತು ಅಂತ ಹಂಗೆ ಒಂದು ಚಿಕ್ಕ ಕಿಂಡಿಯಲ್ಲಿ ಮಾರಿಯಮ್ಮನ ದೇವಸ್ಥಾನನ ವೀಡಿಯೋ ಮಾಡಿದೆ. ಆ ವೀಡಿಯೋ ಮಾಡಿರೋದು ಚಿಕ್ಕದಾಗಿ ಆದ್ರೂ ಊರವ್ರು ಕಳಿಸ್ಕೊಟ್ಟವ್ರೆ ನೋಡಿ. ರೆಡಿ ಮಾಡಿರೋ ಮಾರಮ್ಮನ ಎಷ್ಟು ಕ್ಯೂಟಾಗಿ ನೀಟಾಗಿ ರೆಡಿ ಮಾಡಿದ್ದಾರೆ ಅಂತ ನೀವೇ ಒಂದ್ಸಲ ನೋಡ್ರಿ. ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ಏನಪ್ಪ ಇಷ್ಟು ರೆಡಿ ಮಾಡಿರೋದನ್ನೇ ಕ್ಯೂಟು ಸ್ವೀಟು ಅಂತೆಲ್ಲ ಹೊಗಳ್ತವನೆ ಅಂತ ಅನ್ಕೋಬೇಡಿ. ಮಾರಿ ಹಬ್ಬದ ದಿನ ನೀವು ಊರಿಗೆ ಹೋದ್ರಂತೂ ಕೇಳಂಗೆ ಇಲ್ಲ, ಆ ಥರ ರೆಡಿ ಮಾಡಿರ್ತಾರೆ. ಆ ಊರಲ್ಲಿ ಮಾರಿ ಹಬ್ಬನ ಹೆಂಗೆ ಮಾಡ್ತಾರೆ ಅಂತ ಆ ಊರು ಕಳಿಸಿರೋ ವೀಡಿಯೋನ ಒಂದ್ಸಲ ಆಗ್ತಾ ಇದೀನಲ್ಲ ನೋಡ್ರಿ. ಹೆಂಗಿರುತ್ತೆ ಅಂದರೆ ಮಾರಿ ಹಬ್ಬ ತುಂಬ ಸ್ಟೈಲಿಶಾಗಿ ತುಂಬ ಅದ್ದೂರಿಯಾಗಿ ನಡೆಯುತ್ತೆ. ಆ ಮಾರಿ ಹಬ್ಬದಲ್ಲಿ ಚಿಕ್ಕ ಮಕ್ಕಳೆಲ್ಲ ಮಾರಿಯಮ್ಮನ ಮೈ ಮೇಲೆ ತರಿಸ್ಕೊಳ್ಳೋ ಕ್ಷಣಗಳಂತೂ ಇನ್ನೂ ಸೂಪರಾಗಿರುತ್ತೆ. ಇನ್ನೂ ಒಂದು ವಿಶೇಷತೆ ಇದೆ, ಬಟ್ ಅದು ಒಂದು ವಿಶೇಷತೆ ಇರೋದೇ ಆ ಊರಲ್ಲಿರೋ ಒಂದು ಫೋಟೋಶೂಟ್ ಜಾಗ ಕಣ್ರಿ. ಅದಂತೂ ನನಗೆ ವೀಡಿಯೋಗೆ ಸಿಕ್ಕಿಲ್ಲ, ಅವರು ಕಮೆಂಟು ಮಾಡಿರಲಿಲ್ಲ. ಬಟ್ ಫೋನ್ ಮಾಡಿ ನಿಮ್ಮೂರಲ್ಲೂ ಇದೇ ಥರ ವೀಡಿಯೋ ಮಾಡಿ ಎಲ್ಲನೂ ಇನ್ಸ್ಟಾಲ್ ಆಗಬೇಕು ಅಂದರೆ ನನ್ನ ವೀಡಿಯೋಗೆ ಕಮೆಂಟ್ ಮಾಡಿ. ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ.